ನಿತೀಶ್ ಕುಮಾರ್ ಸ್ವಂತ ನೆಲೆ ಇಲ್ಲ, ಅದು ಒಳ್ಳೆಯ ಹೆಸರು, ಪ್ರಾಮಾಣಿಕ, ಒಂದು ಕಲೆಯೂ ಇಲ್ಲ ಭ್ರಷ್ಟಾಚಾರದ್ದು, ಆದರೆ ಅವ್ರಿಗೂ ಶಕ್ತಿ ಇಲ್ಲ. ಯಾರಿದ್ದಾರೆ ರೀ? ಶರದ್ ಪವಾರ್ ಮಹಾರಾಷ್ಟ್ರ ಒಂದು ಎಲ್ಲೂ ಮಹಾರಾಷ್ಟ್ರದಲ್ಲಿ ತಮ್ಮ ಶಕ್ತಿ ಹೇಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಅಜಿತ್ ಪವಾರ್ ಶಿವಸೇನೆ ಜೊತೆ ಗುರುತಿಸ್ಕೊಂಡಿದ್ದಾರೆ, ಇನ್ನೊಬ್ಬರ ಜೊತೆ BJP ಜೊತೆ ಗುರುತಿಸ್ಕೊಂಡಿದ್ದಾರೆ. ಯಾರಾದರೂ ಒಬ್ಬರು ಸ್ಟ್ಯಾಲಿನ್ ತಮಿಳ್ನಾಡಿಗೆ ಸೀಮಿತ ಆಗ್ಯಾರ, ಪಿನರಾಯಿ ಕೇರಳ ಹೊರಗೆ ಬರ್ತಾ ಇಲ್ಲ ಅಂದಾಗ ಒಬ್ಬ ನಾಯಕ ಎದುರಾಗಿ ಇವತ್ತೇನಾದರೂ BJPಗೆ ತಗಡ ಮುಖಾಬಲ ಅಂತೀವಲ್ಲ ನಾವು, ಅವರಿದ್ದರೆ ಕೇವಲ ಕಾಂಗ್ರೆಸ್ಸಿನ, ಅದು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ. ಹೀಗಾಗಿ ರಾಹುಲ್ ಗಾಂಧಿ ಅವ್ರಿಗೆ ಸಹಿತ ಭಯ ಅನ್ನಿಸ್ತದೆ, ಸಿದ್ದರಾಮಯ್ಯನ ಕಿತ್ತಾಕಿದ್ರೆ ನಂಗೆ ತೊಂದರೆ ಇದೆ ಅಂತೇಳಿ. ಅದಕ್ಕೆ ಅವ್ರಿಗೆ ಸಿದ್ದರಾಮಯ್ಯ ನಿಮ್ಮ ಶಿಷ್ಯರನ್ನ ಪ್ರಧಾನಿ ಮಾಡೋದಿಲ್ಲ ಅನ್ನೋದು ಹೇಳೋದು ಸಹಿತ ಕಷ್ಟ ಆಗಿದೆ ಅವ್ರಿಗೆ. ಯಾಕಂತಂದ್ರೆ DK ಶಿವಕುಮಾರ್ ಭಾಳ ಪ್ರೀತಿದ ವಿಶ್ವಾಸ, ಅದು ನಿಶ್ಚಿತವಾಗಿ ಭಾಳಷ್ಟು ಖರ್ಚು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಾಗಾದರೆ ಸತೀಶ್ ಅವರು ಮಾಡಿಲ್ಲ ಅಂತಲ್ಲ, ಇಲ್ಲಿ ಅವರು ಮಾಡಿದ್ದಾರೆ. ಆದರೆ ಸತೀಶ್ ಅವರಿಗೆ ಹಿಂದಿದಂಥ ಒಂದು ಏನಪ್ಪ ಅಂದ್ರೆ ಡಾಟ್ ಏನಂದ್ರೆ ಅವರು ಒರಿಜಿನಲ್ ಕಾಂಗ್ರೆಸ್ಸಿಗರಲ್ಲ, ಅಹಿಂದಿದವರು, JDSದವರು ಅನ್ನುವಂಥದ್ದು. ಅಧಿಕಾರಕ್ಕಾಗಿ ಏನು ಚೇಂಜ್ ಆಗಬಹುದು ಅನ್ನೋಂಥ ಭಯ ನಮ್ಮ ಕಾಂಗ್ರೆಸ್ ಅವರಿಗೆ, ಅದರಲ್ಲೂ ಹೈಕಮಾಂಡ್. ಹೀಗಾಗಿ ಇತ್ತು ಧರಿ ಅತ್ತ ಪುಲಿ ಅಂತಾರಲ್ಲ ನಾವು, ಹಾಗಾಗಿ ಅದು ಪರಿಸ್ಥಿತಿ ಹೈಕಮಾಂಡದು. ಸಿದ್ದರಾಮಯ್ಯವರು ಎಷ್ಟರ ಮಟ್ಟಿಗೆ ಸತೀಶ್ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇಬ್ಬರು ಆತ್ಮೀಯರಂತ ಇವತ್ತಿನವರು ತೋರಿಸ್ಕೊಂಡಿದ್ದಾರೆ. ನಾವು ಗೆಸ್ ಏನೇನೋ ಮಾಡ್ಬೋದು, ಆ ಗೆಸ್ ಬೇರೆ, ವಾಸ್ತವ ಅವ್ರ ಮಧ್ಯದ ಬೇರೆ. ಯಾಕಂದ್ರೆ